ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಚಿಕನ್ ಡ್ರೈ ಅಥವಾ ಸೆಮಿ ಗ್ರೇವಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಯಮ್ಮಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರತಿ ಸಲ ನೀವೇ ಮಾಡ್ತೀರಿ. ಇಲ್ಲಿ ನೋಡಿ, ಇಲ್ಲಿ ಒಂದು 3/4 kg ಚಿಕನ್ನ ತೆಗೆದಿಟ್ಕೊಂಡಿದ್ದೀನಿ, ಫ್ರೆಶ್ಶಾಗಿ ತೊಳೆದಿಟ್ಟು. ಸ್ವಲ್ಪನೂ ನೀರು ಇಲ್ಲದೇ ಇರೋ ಥರ ಡ್ರೈ ಮಾಡಿಕೊಂಡು, ಇಲ್ಲಿ ನಾನು ಸ್ಟವ್ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ನಾನು ಮಾಡಿದ್ದೆ. ಮನೇಲಿ ತುಂಬ ಚೆನ್ನಾಗಿದೆ ಅಂತ ತಿಂದು ಖಾಲಿ ಆಗೋರ್ಗೂ ಕೂಡ ಹೇಳ್ಕೊಂಡು ಖುಷಿ ಪಟ್ಕೊಂಡು ತಿಂದರು. ನೋಡಿ, ಈ ಕಾಯ್ದಿರೋ ಎಣ್ಣೆಗೆ ನಾನು 2 ಚಕ್ಕೆ, 2 ಲವಂಗ ಮತ್ತು 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಇವಾಗ ನಾನು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು ಹನಿ ಕೂಡ ನೀರನ್ನ ಸೇರಿಸಲ್ಲ ಈ ಚಿಕನ್ಗೆ. ಅದಕ್ಕೋಸ್ಕರ ನಾನ್ ಸ್ಟಿಕ್ ಪಾತ್ರೆನ ತಗೊಂಡಿದ್ದೀನಿ, ತಳ ಹತ್ತಬಾರ್ದು ಅಂತ. ನೋಡಿ, ಈರುಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಒಂದು 3ರಿಂದ 4 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಹಸಿಮೆಣಸಿನ್ಕಾಯಿ ಕೂಡ, ಕರ್ಬೇವಿನ ಸೊಪ್ಪನ್ನು ಕೂಡ ಹಾಗೆ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ. ಯಾವುದೇ ರೀತಿ ಮಸಾಲೆಗಳನ್ನ ಏನೂ ಸೇರಿಸೋ ಆಗಿಲ್ಲ, ನ್ಯಾಚುರಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಸೊ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ನಾರ್ಮಲಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಇವಾಗ ಖಾಲಿ ಆಗಿದೆ, ಈಗ ಒಂದು 15 ಡೇಸಿಂದ. ಹಾಗಾಗಿ ಪ್ಯಾಕೆಟ್ದೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಮನೇಲಿ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಟರು. ಸೊ ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರೋಮಾ ಎಲ್ಲ ಹೋಯ್ತು. ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಬಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಚಿಕನ್ ಫ್ರೈಯಲ್ಲಿ ನಾನು ತುಂಬ ರೀತಿ ವೆರೈಟೀಸ್ನ ಮಾಡ್ತೀನಿ. ಆಲ್ರೆಡಿ ಒಂದು 5ರಿಂದ 6 ರೀತಿ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಇನ್ನೊಂದು ರೀತಿದು. ಇವಾಗಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡೆ. ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಇಲ್ಲಿ ನಾನಿವಾಗ ಟೊಮೊಟೊ ಫುಲ್ಲು ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊತೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ. ಫುಲ್ ಸಾಫ್ಟಾಗಿದೆ ನೋಡಿ. ಸೊ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ಲು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಡ್ರಾಪ್ ಕೂಡ ನೀರಿರಬಾರ್ದು ಚಿಕನಲ್ಲಿ. ಟೊಮೊಟೊ ಮಾತ್ರ ಫುಲ್ಲು ಸ್ಮೂತ್ ಆಗೋವರೆಗೂ ಬಿಟ್ಟು ಕೊನೆಗೆ ಇವಾಗ ಚಿಕನ್ನ ಆ್ಯಡ್ ಮಾಡಿಕೊಂಡು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪಿನ ಪುಡಿನ ಸೇರಿಸ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಳ್ಳೋಣ. ನೀವು ಮಾಮೂಲಿ ಪಾತ್ರೆನಲ್ಲಿ ಮಾಡ್ತೀರಾ ಅಂದರೆ ಒಂದು 1/2 ಗ್ಲಾಸಷ್ಟು ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ. ಸೊ ನಾನಿಲ್ಲಿ ನೀರನ್ನ ಸೇರಿಸದೆ ಮಾಡ್ತಾ ಇರೋವಂಥದ್ದು. ಇದು 1/2 ಗ್ಲಾಸ್ ಮೇಲ್ಗಡೆ ನೀರು ಹಾಕಬೇಡಿ, ಅದು ಹಾಗೇ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಡೋಣ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಸೊ ಇದೇನು ತಳ ಹತ್ತಲ್ಲ. ಒಂದು 5 ನಿಮಿಷ ಆದಮೇಲೆ ನೋಡಿ, ಈ ರೀತಿ ನೀರು ಅದೇ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಚಿಕನ್ನು. ನಾನು ನೀರೇನು ಹಾಕಿರಲಿಲ್ಲ ಅಲ್ಲ, ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಸೊ ಇವಾಗ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊತೀನಿ. ಈ ನೀರೆಲ್ಲ ಫುಲ್ಲು ಸೀದೋಗಬೇಕು, ಅಲ್ಲಿವರೆಗೂ ಮತ್ತೆ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿನಲ್ಲೇ. ಇವಾಗ ಧನಿಯಾ ಪುಡಿನ ಸೇರಿಸ್ಕೊಂಡೆ 1.5 ಸ್ಪೂನು. 1 ಸ್ಪೂನು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ಟೀ ಸ್ಪೂನಷ್ಟು. ಬೇಕು ಅಂದರೆ ನೀವು ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೋಬೋದು ಗರಂ ಮಸಾಲ ಬದಲು. ಸೊ ನಾನು ನ್ಯಾಚುರಲ್ ಆಗಿರಲಿ ಅಂತ ಗರಂ ಮಸಾಲಾನ ಹಾಕ್ತಿದ್ದೀನಿ, ಇಲ್ಲಿ ಚಿಕನ್ ಮಸಾಲಾನ ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಸ್ಟೇಜಲ್ಲಿ ನಿಮಗೆ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ನಿಮಗೇನಾದರೂ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಮತ್ತೆ ಇದನ್ನೊಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊತೀನಿ.
ಇವಾಗೆಲ್ಲ ಉಪ್ಪು ಖಾರದ ಪುಡಿ ಎಲ್ಲ ಧನಿಯಾ ಪುಡಿ ಖಾರದ ಪುಡಿ ಏನು ಹಾಕ್ತೆ ಅದರದ್ದೆಲ್ಲ ಇದು ಹೋಗುತ್ತೆ. ಮತ್ತೆ 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊತೀನಿ. ನೋಡಿ ಬೇಯ್ತಾ ಇದೆ. ಇವಾಗ ನಾನಿಲ್ಲಿ ಇದಕ್ಕೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತು ಅಂದರೆ ಚಿಕನ್ನು ಆಲ್ಮೋಸ್ಟು ಬೆಂದೋಗಿದೆ ಅಂತಲೇ ಅರ್ಥ. ನಾನಿವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಫೈನಲಾಗಿ 1 ಟೀ ಸ್ಪೂನ ನಾವೇ ಮನೆಯಲ್ಲಿ ಪುಡಿ ಮಾಡಿಟ್ಕೊಂಡಿದ್ದಂಥ ಮೆಣಸಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಅಂಗಡಿಯಿಂದ ರೆಡಿ ಪೌಡರ್ನ ತರೋದಕ್ಕಿಂತ ಮನೇಲಿ ಸ್ಮ್ಯಾಶ್ ಮಾಡಿ ಕುಟ್ಟಿ ಪುಡಿ ಮಾಡಿರೋ ಮೆಣಸು ರುಚಿಯಾಗಿರುತ್ತೆ. ನೋಡಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಈಗ ಇನ್ನೊಂದು ರೀತಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಆಲ್ರೆಡಿ ಚಿಕನ್ ಬೆಂದಿದೆ. ಒಂದು 2 ನಿಮಿಷ ಮುಚ್ಚಿಡ್ತೀನಿ ಅಷ್ಟೇ. ನೋಡೋಣ ಇವಾಗ ಹೇಗಾಗಿದೆ. ಇನ್ನೊಂದು ಸ್ವಲ್ಪ ನೀರು ಸೀಬೇಕು. ಸೊ ಮತ್ತೆ ಹಾಗೆಯೇ ಒಂದು 2 ನಿಮಿಷ ಸಣ್ಣೂರಿನಲ್ಲಿ ಬಿಡ್ತೀನಿ. ಈ ಸ್ಟೇಜಲ್ಲಿ ಕೂಡ ನೀವು ಎತ್ತಿಟ್ಕೊಬಿಡ್ಬೋದು. ನಿಮಗೆ ಇದು ಗ್ರೇವಿ ಬೇಕು ಸೆಮಿ ಗ್ರೇವಿ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಯಮ್ಮಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಪೀಸ್ ಎಲ್ಲ ಬೆಂದೋಗಿದೆ, ಗೊತ್ತಾಗ್ತಾ ಇದೆ ಅಲ್ಲ. ಬಟ್ ನಮಗಿಲ್ಲಿ ಡ್ರೈ ಬೇಕಿತ್ತು, ಹಾಗಾಗಿ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು 5 ನಿಮಿಷ ಡ್ರೈ ಆದಮೇಲೆ ಈ ರೀತಿ ಡ್ರೈ ಆಗೋಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರತಿ ಸತಿ ನೀವೇ ಇದೇ ರೆಸಿಪಿನ ಮಾಡ್ಕೊಂಡು ತಿಂತೀರಾ. ತುಂಬ ನ್ಯಾಚುರಲ್ ಆಗಿತ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ. ಸೊ ಹೇಗಿತ್ತು ಇವತ್ತಿನ ರೆಸಿಪಿ ಫ್ರೆಂಡ್ಸ್? ಪ್ಲೀಸ್ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.